ಪುರಸಭೆ JCB ಡ್ರೈವರು ಈಗ ಮೇಡಮು ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ಗಮನಕ್ಕೂ ತಂದಿದ್ದೀವಿ, ನಿನಗೆ ಮಾಡಿಸ್ಕೊಡ್ತೀನಿ ಕಣಪ್ಪ ಅಂತ ಅಂದರು. ಹೋದ ತಿಂಗಳು ನನ್ನ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಸಂಬಳ ಆಯಿತು, ನನಗೆ ಮಂಗಳಮ್ಮ ಅವ್ರಿಗೆ ಆಗಿರಲಿಲ್ಲ. ಈ ಸಲಿನೂ ನನ್ನ ಸಹೋದ್ಯೋಗಿಗಳಿಗೆಲ್ಲ ಆಗೈತೆ, ನನಗೆ ಮಂಗಳಮ್ಮ ಅವ್ರಿಗೆ ಆಗ್ತಾಯಿಲ್ಲ. ಡ್ಯೂಟಿ ಮಾಡ್ತಾ ಇದ್ರು 6 ತಿಂಗಳಾಯ್ತಣ್ಣ. 6 ತಿಂಗಳಿಂದ ಸಂಸಾರ. ಇವತ್ತು ಯುಗಾದಿ ಹಬ್ಬ, ಎಲ್ಲರ ಮನೇನೂ ಹಬ್ಬ ಮಾಡ್ತಾವ್ರೆ. ನಾನು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ JCBಲಿ. ಹೆಣ್ಮಕ್ಳಿಗೆ ಒಂದು ಬಟ್ಟೆ ತಗೊಳಕ್ ಕಾಸಿಲ್ಲ, ಒಂದು ಬಾಳೆಹಣ್ಣು ತಗೊಳಕ್ ಕಾಸಿರಲಿಲ್ಲ, ಒಂದು ಹೂವು ತಗೊಳಕ್ಕೂ ಕಾಸಿಲ್ದಂಗೆ ಆಗೈತೆ. ಇಷ್ಟೆಲ್ಲ ಇದು ಮಾಡಿ ಚಲುವರಾಯಸ್ವಾಮಿ ಹತ್ರನೂ ಹೋಗಿ ಹಣ ಸಂಬಳ ಮಾಡಿಲ್ಲ, ಒಂಚೂರು ಹೇಳೋಣ ಮಾಡಿಸ್ರೋಣ ಅಂತ ಅವ್ರಿಗೂ ಆ ಮಾಹಿತಿಗೆ ಹೇಳ್ದು. ಮತ್ತೆ ಗೊತ್ತಿರೋ ಇಲ್ಲಿ ಕೌನ್ಸಿಲರ್ಗಳು, ಮೇನ್ ಲೀಡ್ರುಗಳಿಗೆ ಎಲ್ಲರಿಗೂ ಹೇಳ್ದು, ಅಣ್ಣ ಹಿಂಗೆ ನನಗೆ ಸಂಬಳ ಒಬ್ಬನಿಗೆ ಹಿಂಗೆ ಮಾಡೋರೆ, ನಿಲ್ಸ್ಬಿಟ್ಟವ್ರಣ, ಏನೋ ಹೇಳಿ ಮಾಡಿಸ್ಬಿಡ್ರಣ ಅಂತ ಎಲ್ಲರ ಗಮನಕ್ಕೆ ತಂದು. ಮೇಡಮ್ಮು ಮಾತ್ರ ನನ್ನ ಜವಾಬ್ದಾರಿ, ಹೋದ ತಿಂಗಳೇ ನನ್ನ ಜವಾಬ್ದಾರಿ, ನಾನು ಮಾಡಿಸ್ಕೊಡ್ತೀನಿ ಕಣಪ್ಪ ಅಂತ ಅಂದಿದ್ರು. ಅದಕ್ಕೋಸ್ಕರ ಈ ತಿಂಗಳು ಸುಮ್ಮನಾದ್ವಿ. ಈ ತಿಂಗಳು ನಮಗೆ ಸಂಬಳ ನಿಲ್ಸವ್ರ. ಒಟ್ಟು ಹಣ ಈ 10 ದಿವಸ ಹೋದ್ರೆ ಇನ್ನು 6 ತಿಂಗಳು ಸಂಬಳ ಆಗ್ಬೇಕಣ್ಣ. ಬೇರೆ ಸಹೋದ್ಯೋಗಿಗಳಿಗೆಲ್ಲ 3 ತಿಂಗಳದ್ದು ಆಗ್ಬೇಕು. ನಮಗೆ ಹೋದ ತಿಂಗಳದು ಈ ತಿಂಗಳದು 2 ತಿಂಗಳದು ಅವ್ರಿಗೆಲ್ಲ ಮಾಡೋರೆ, ನಮ್ಗೆ 2 ತಿಂಗಳು ಮಾಡಿ ಒಟ್ಟು 5 ತಿಂಗಳು. ಈ ತಿಂಗಳು ಸೇರಿದ್ರೆ 6ನೇ ತಿಂಗಳು ಸಂಬಳ ಆಗ್ಬೇಕಣ್ಣ. ಮತ್ತೆ ಪ್ರಕಾಶ್ ಅವ್ರಿಗೆ ಫೋನ್ ಮಾಡಿದ್ವಿ, ಇದು ಮಾಡ್ತಿದ್ದೀನಿ. ಅವರು ನಿಮ್ದು ಯಾಕಪ್ಪ ಹಿಂಗೆ ಆಗ್ತೈತೆ ಅಂತ ಒಳ್ಳೆ ಮಾತಲ್ಲಿ ಹೇಳ್ತಿದ್ರೆ ಮಾತ್ರ ಆಗ್ತಾ ಇಲ್ಲ. ದುಡ್ಡನ್ನ ಮಾತ್ರ ಸಂಬಳನ ನನ್ಗೆ ಆಗ್ತಾ ಇಲ್ಲ. ಅಲ್ಲಿ ಯಾರಿಂದ ಏನಾಗೈತೋ ಅಣ್ಣ ಗೊತ್ತಿಲ್ಲ, ನಮಗೆ ನ್ಯಾಯ ದೊರಸ್ಬಿಡಿ ಅಣ್ಣ ದಯವಿಟ್ಟು. ತುಂಬಾ ಹೆಲ್ಪ್. ಇದು 3 ಜನ ಮಕ್ಳವ್ರೆ, ಮನೇಲಿ ಯಾರು ಇಲ್ಲ, ನಾನು ಒಬ್ಬನ ಬುಟ್ಟೆಗೆ ನಾನು ಇದೊಂದು JCB ಕಲ್ತ್ಕೊಂಡು ತುಂಬಾ ಕಷ್ಟ ಬೀಳ್ತಾ ಇದ್ದೀನಿ ಅಣ್ಣ. ಮಕ್ಳಿಗೋಸ್ಕರ 6 ತಿಂಗಳು ಸಂಬಳ ಆಗಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಲಿ ಅಣ್ಣ? ಯಾರ ಮನೆ ಸಾಲ ಮಾಡ್ಕೊಳ್ಳಿ, ಸಾಲ ಮಾಡೋದನ್ನು ಬಡ್ಡಿ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿವ್ರ ಹತ್ರನೇ ಈಸ್ಕೊಂಡು ಹಿಂಗೆ ಮಾಡ್ಕೊಂಡು ಬಿಡ್ಬೇಡ ಕೆಲಸನ, ಏನೋ ಹೊಟ್ಟೆಪಾಡು ನಡೀಲಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರಲ್ಲೂ ಇಷ್ಟೊಂದು ಕಷ್ಟ ಕೊಡ್ತಾರೆ. ಇವತ್ತು ಎಲ್ಲಾರ ಮನೇನೂ ಹಬ್ಬ ಇದ್ರೆ ನಾನು ಬಂದಿಲ್ಲಿ ಏರಿ ಬುಡದಲ್ಲಿ ಮಳೆ ಕ್ಲೀನ್ ಮಾಡ್ತಾ ಇದೀವಣ್ಣ, ಕೆಂಪಮ್ಮನ ದೇವಸ್ಥಾನಕ್ಕೆ ದಾರಿಗೆ. ನಮ್ಗೆ ನೋವಿರೋದಕ್ಕೆ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಎಲ್ಲಾರ ಮನೆ ಹಬ್ಬ ಮಾಡ್ತವ್ರೆ, ನಾನು ಇಲ್ಲಿ ಬಂದು JCB ಕೆಲಸ ಮಾಡ್ತಿದ್ರು ಈ ತರ ಪರಿಸ್ಥಿತಿ ನನಗೆ ತಂದಿಕ್ಬಿಟ್ಟವ್ರೆ. ರಾಜಕೀಯ ಯಾರು ಮಾಡ್ತವ್ರೆ ಅಂತ ಗೊತ್ತಿಲ್ಲ ಅಣ್ಣ, ಪರಿಶೀಲನೆ ಯಾರು ಏನ್ ಮಾಡ್ತವ್ರೆ ಅಂತ ಗೊತ್ತಿಲ್ಲ, ನಾನು ಯಾರಿಗೆ ಅನ್ಯಾಯ ಮಾಡಿದೀನಿ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಇದೊಂದು ನ್ಯಾಯ ದೊರಕಿಸ್ಕೊಡಿ ಅಣ್ಣ ಗೋಪಿಣ್ಣ. ಸರಿಯಪ್ಪ.